क्या गणितगुणमाणिक्यविशदप्रभा जालोल्लासोपहत सकलावद्यतमसे जगज्जन्मस्थेमप्रलयरचना शीलवपुषे नमो शेषाम्नाय स्मृतिहृदयदीप्ताय हरये सशब्दाब्धौ गाढारचरिगमचर्चासु चतुरा न च न्याये प्रौढा न च विदितवेद्या अपि वयम् परं श्रीमत्पूर्णप्रमतिगुरुकारुण्यसरणिं प्रपन्नाः अन्यास्मः किमपि च वदन्तोऽपि महतां नारायणं निखिलपूर्णगुणैकदेहं निर्दोषमाप्यतममप्रकिरैः सुवाक्यैः अस्योद्भवादितमशेषविशेषतोऽपि वन्द्यं सदा प्रियतमं मम सन्नमामि ॐ अथातोर्मजिज्ञासा ॐ यदीयचरणाम्भोजच्छायामाश्रित्य निर्वृताः नन्दन्ति सततं मुक्ताः संश्रयेतं श्रियः पतिम् ಈಗ ಯಾರು ಕರೀರಿ ಯಾರು ಏನು ಕೇಳ್ರಿ ಯಾರು 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 ಕೇಳಬೇಕಿತ್ತು ಯಾರು ಅಂತ ಹಾಂ 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 ಈಗ ಏನಿದು ಮುಕ್ತಿ ವಿಚಾರ ಹೇಳ್ತಾರೆ ಬಿಂಬೇ ಲಯೋ ತನ್ಯತೇನ್ಯತಶ್ಚ ಮುಕ್ತೌ ಚಿದಾತ್ಮನಾಂ ತದ್ವಚಚಾಚ ಸರ್ವಶಃ ಸರ್ವದಾ. ಒಟ್ಟು ಸೃಷ್ಟಿ ಹೇಗೆ ಪ್ರತಿಬಿಂಬ ಹೇಗೆ ಸೃಷ್ಟಿಯಾಗ್ತಾ ಬರ್ತಾರೋ ವಾಪಸ್ ಹೋಗ್ಬೇಕಾದ್ರೆ ಬಿಂಬ ವಾಪಸ್ ಹೋಗ್ತಾ ಬರ್ತಾರೆ. ಪ್ರತಿಬಿಂಬ ಕ್ರಮದಿಂದ ಸೃಷ್ಟಿ, ಬಿಂಬ ಕ್ರಮದಿಂದ ಲಯ, ಅದನ್ನು ಹೇಳಿದ್ದೇನೆ. ಇದು ನಿಯತಿ, ಇದು ನೋ ಚೇಂಜ್ ಅಂತ ಹೇಳ್ತಾರೆ. ಬಿಂಬೇ ಲಯೋ ಯನ್ನಿಯತಶ್ಚ ಮುಕ್ತೌ ಚಿದಾತ್ಮನಾಂ ತದ್ವಶತಾನ ಸರ್ವದ ವಶತಾಚ ಸರ್ವದ. ಒಟ್ಟಾಗಿ ಪರಮಾತ್ಮನ ಅಧೀನದಲ್ಲೇ ಇರಬೇಕು, ಹೊತ್ತದ್ದು ಹೋಗೋದೇ. ಅದೇ ಓದಿರೋದು ಈಗ ಅಲ್ಲಿ ಬಂದಿರೋದ್ರೊಳಗೆ. ತೇಜೋಭಿಧಾಂತು ಶ್ರಿಯಮಾಪ್ಯ ವಿಷ್ಣುಂ ಅಗ್ರೇ ತತಃ ಪುತ್ರತಯೈವ ವಾಯುಃ ಆಪ್ತಃ ಪ್ರಸೂತಃ ಪುನರೇವ ವಿಷ್ಣುಂ ಪ್ರವಿಶ್ಯ ಮುಕ್ತಃ ಪ್ರಳಯತ್ರ ತಿಷ್ಠತಿ. ಯದುಕ್ತಂ ಸರ್ವೇಷಾಂ ಭೂತಾನಾಂ ಪ್ರಾಣೇಯಃ ತಸ್ಯ ವಿಷ್ಣುವಿತ್ಯ ತತಸತೆ. ಒಂದು ಪ್ರಶ್ನೆ. ಎಲ್ಲ ಭೂತಗಳು, ಪ್ರಾಣಿಗಳು, ಜೀವಿಗಳು ಕೂಡ ಪ್ರಾಣದಲ್ಲಿ ಲಯ ಹೊಂತಾರೆ, ಅವರು ವಿಷ್ಣುವಿನಲ್ಲಿ ಅಂತ ಹೇಳಿದ್ರಿ, ಅದು ಸರಿಯಲ್ಲ. ಪ್ರಾಣಸ್ತೇಜಸ್ಸಿ ತೇಜ ಪರಸ್ಯಾಂ ದೇವತಾಯಾಮ್ ಇತಿ ಶ್ರುತಿ ವಿರೋಧ. ಪ್ರಾಣ ತೇಜಸ್ಸಿನಲ್ಲಿ, ತೇಜಸ್ಸು ಪರಮಾತ್ಮನಲ್ಲಿ ಅಂತ ಉಪನಿಷತ್ ಹೇಳೋದು. ನೀವೇನು ಹೇಳಿದ್ರಿ? ದೇವರಲ್ಲಿ ಅಂತ ಹೇಳಿಬಿಟ್ರಿ. ಒಂದು ಸ್ತ್ರೀಯಲ್ಲಿ ಹೇಳಬೇಕಾಗಿತ್ತು ಅಂತ ಪ್ರಶ್ನೆ ಮಾಡ್ತಾರೆ. ಇತಿ ಶ್ರುತಿ ವಿರೋಧ. ಬಿಂಬೆ ಪ್ರತಿಬಿಂಬಸ್ಯ ಲಯ ಇತಿ ಚ ಅಸತ್. ಮತ್ತು ಬಿಂಬನಲ್ಲಿ ಪ್ರತಿಬಿಂಬದಲ್ಲಿ ಪ್ರತಿಬಿಂಬ ಇದೆ, ಬಿಂಬನಲ್ಲಿ ಲಯ ಅಂತ ಹೇಳಿದ್ರೆ ಅದು ಸರಿಯಲ್ಲ. ಯಾಕೆ? ನೀ ಪ್ರಾಣ ತೇಜೋಭೂತಸ್ಯ ಪ್ರತಿಬಿಂಬ ಇತ್ಯಾದ ತೇಜೋಭಿಧಾಮಿತಿ ಅನ್ನೋ ಪ್ರಶ್ನೆ ಬಂತು. ನೀವೇನು ಹೇಳಿದ್ರಿ? ಬಿಂಬದಕ್ಕೆ ಬಿಂಬದಿಂದ ಪ್ರತಿಬಿಂಬ ಸೃಷ್ಟಿ, ಪ್ರತಿಬಿಂಬಕ್ಕೆ ಬಿಂಬದಲ್ಲಿ ಲಯ ಅಂತ ಹೇಳಿದ್ರಿ. ವಾಯುದೇವರು ಯಾರ ಪ್ರತಿಬಿಂಬ ಅಂದರೆ ಯಾರಲ್ಲಿ ಲಯ ಆಗಬೇಕೀಗ? ದೇವರಲ್ಲಿ. ಆದರೆ ಉಪನಿಷತ್ ಹೇಳ್ತಾ ಇದೆ ಏನಂತ? ತೇಜಸ್ಸರಲ್ಲಿ. ತೇಜಸ್ ಅಂದರೆ ಮಹಾಲಕ್ಷ್ಮಿ. ಆಯ್ತಾ? ಅಂದರೆ ಹಾಗೆ ನಿಮ್ಮ ಪ್ರಕಾರ ಏನಾಗಬೇಕೀಗ? ವಾಯುದೇವರು ಯಾರ ಪ್ರತಿಬಿಂಬ ಆಗಬೇಕು? ಆಗಿಲ್ವಲ್ಲ ಪ್ರಶ್ನೆ. ಈಗ ಇದೆಲ್ಲ ನಮಗೆ ತಾತ್ಪರ್ಯ ಕ್ಲಾರಿಟಿ ಸಿಗುತ್ತಾಗ. ತಾತ್ಪರ್ಯದಲ್ಲಿ ಎಲ್ಲ ಹೇಳಿಲ್ಲ. ಏನು ಹೇಳಿದ್ದಾರೆ ಅಲ್ಲಿ? ಆಭವಸಕೋಶ್ಯ ಪವನಃ ಪವನಸ್ಯ ರುದ್ರ ಅಂತ ಹಾಗೆ ಹೇಳಿದ್ದಾರೆ. ಅದು ಯಾತಕ್ಕೆ ಹೇಳಿದರು, ಹೇಗೆ ಹೇಳಿದರು, ಇದೆಲ್ಲ ಓದ್ದಾಗ ಗೊತ್ತಾಗೋದು. ಅದಕ್ಕೆ ಯಾವುದೇ ಗ್ರಂಥ ಕೂಡ ಸರಿಯಾಗಿ ಅರ್ಥ ಆಗೋದು ಮುಂದಿನ ಗ್ರಂಥ ಓದಿದಾಗ ಅರ್ಥ ಆಗೋದು. ಹಿಂದಿನೆಲ್ಲ ನೀಟಾಗಿ ಅರ್ಥ ಆಗ್ತದೆ. ಸೆಕೆಂಡ್ ಇಯರ್ ಹೋದಾಗ ಫಸ್ಟ್ ಇಯರ್ ಚೆನ್ನಾಗಿ ಅರ್ಥ ಆಗುತ್ತೆ. ಅದು ಸಾಮಾನ್ಯವಾಗಿ ಸೆಕೆಂಡ್ ಇಯರ್ ಹೋದ್ರೆ ಫಸ್ಟ್ ಇಯರ್ ಪಾಠ ಹೇಳ್ಬೋದು, ಗೊತ್ತಾಯ್ತಾ? ಅದು ಫಸ್ಟ್ ಇಯರ್ ಇನ್ನೊಂದು ಓದ್ತಾ ಇದ್ದಾನೆ ಅದು ಹೇಳಕ್ಕೆ ಬರೋದಿಲ್ಲ. ಹೈಯರ್ ಕ್ಲಾಸ್ ಹೋದ್ರೆ ಲೋಯರ್ ಕ್ಲಾಸ್ ಕೇಳ್ತಾರೆ, ಚೆನ್ನಾಗಿ ಅರ್ಥ ಆಗಿರುತ್ತೆ ಅಂತ ಅರ್ಥ. ತೇಜೋಭಿಧಾಂತು ಶ್ರೇಯಮಾಪ್ಯ ಅದು ಉತ್ತರ ಕೊಡ್ತಾರೆ. ಸರಿಯೇ, ಹೌದು, ಮತ್ತೆ ಮಹಾಲಕ್ಷ್ಮಿ ಇದ್ದಾರೆ, ಲಯ ಹೊಂತಾರೆ ಅಂತ ಅರ್ಥ, ಅದೇ ಸಂಶಯ ಇಲ್ಲ. ಆದರೆ ಒಂದು ಸ್ಟೆಪ್ ಬಿಟ್ಟು ಹೇಳಿದಾಗ ಏನಾಗಲಿಲ್ಲ, ವಿರೋಧ ಅಂತ ಕರೆಯಲ್ಲ. ಅದನ್ನು ಏನಂತ ಕರೀತಾರೆ? ಇಲ್ಲಿಂದ ಮಂಡ್ಯ ಮೈಸೂರು ಅಂತ ಹೇಳ್ಬೋದು, ಮತ್ತು ಕನಕಪುರ ಮೈಸೂರು ಅಂತಲೂ ಹೇಳ್ಬೋದು, ರಾಮನಗರ ಮೈಸೂರು ಅಂತಲೂ ಹೇಳ್ಬೋದು, ಗೊತ್ತಾಯ್ತಾ? ಅಲ್ಲಿ ರೂಟ್ ಚೇಂಜ್ ಆದಾಗ ಕನಕಪುರ ಬರ್ತದೆ, ಇಲ್ಲಿ ಬರೋದಿಲ್ಲ. ಅದೇ ರೀತಿ ನಮ್ಮ ಉದ್ದೇಶ ಏನು ಅಂದರೆ, ರಾಮನಗರ ನಮಗೆ ಮದ್ದೂರು ಬಂಡೆ ಅಂತ ಹೇಳಿದ ತಕ್ಷಣ ರೂಟ್ ಯಾವುದು ಅಂತ ಗೊತ್ತಾಗುತ್ತೆ. ಈ ರೂಟ್ ಗೊತ್ತಾಗುತ್ತೆ ಅಷ್ಟೇ ಹೊರತು ಎಲ್ಲ ಇದರಿಂದ ಹೇಳಬೇಕು ಅಂತ ಎಲ್ಲ ಹೇಳಬೇಕು ಅಂತ ಏನೂ ಇಲ್ಲ. ನಾವು ಹೇಳೋ ಉದ್ದೇಶ ಏನಿದೆ? ಈಗ ವಿಷಯ ಹೇಳಬೇಕಷ್ಟೇ. ಅದನ್ನು ಅರ್ಥ ಆಗಾಗ ಸಂಬಂಧಪಟ್ಟವರು ಯಾವ ರೀತಿ ಬೇಕಾದ್ರೂ ಹೇಳ್ಬೋದು.
ತೇಜೋ ಅಭಿಧಾಂತು ಶ್ರಿಯಮಾಪ್ಯ ವಿಷ್ಣುಂ ಅಗ್ರೇ ತತಃ ಪುತ್ರತಯೈವ ವಾಯು. ಮೊದಲಿಗೆ ತೇಜೋಭಿಧಾಂ ಶ್ರಿಯಮಶ್ಚ ವಿಷ್ಣುಂ ಅಗ್ರೇ ತತಃ ಪುತ್ರತೈವ, ಆಮೇಲೆ ವಿಷ್ಣುವನ್ನ. ಇಲ್ಲಿ ತೇಜಸ್ಸೊಂಬುದು ಸರಿಯೇ, ಏನು ಅಲ್ಲ ಅಂತಲ್ಲ. ಮಹಾಲಕ್ಷ್ಮೀ ದಯ ಹೊಂದಿ ಅಲ್ಲಿ ವಿಷ್ಣುವಿನ ಹತ್ರ ಹೋಗ್ತಾರೆ, ಮಹಾಲಕ್ಷ್ಮಿ ಅಲ್ಲಿಂದ ಕಳಿಸ್ಕೊಡ್ತಾರೆ ಅಂತ ಅರ್ಥ. ಪುತ್ರತಯೈವ ವಾಯು, ಮತ್ತೆ ವಾಯುದೇವರು ಏನು ಮಾಡ್ತಾರೆ ಈಗ? ಮತ್ತೆ ಮತ್ತೆ ಹುಡ್ತಾರೆ, ಬ್ರಹ್ಮದೇವರಾಗಿ ಹುಡ್ತಾರೆ. ಆಪ್ತಃ ಪ್ರಸೂತಃ ಪುನರೇವ ವಿಷ್ಣುಂ ಪ್ರವಿಶ್ಯ ಮುಕ್ತಃ ಪ್ರಳಯೇತ್ರ ತಿಷ್ಠತಿ. ಮುಂದೆ ಏನಾಗ್ತಾರೆ ಅವರು? ವಾಯುದೇವರಾಗಿ, ಆಮೇಲೆ ಬ್ರಹ್ಮದೇವರಾಗಿ ಮುಂದೆ ಸಾಧನೆ ಮಾಡಿ ಮುಂದೆ ಮುಕ್ತರಾಗ್ತಾರೆ. ಅದಕ್ಕಿಂತ ಮುಂಚೆ ಇಲ್ಲ. ಆಪ್ತಾರ್ ಹೊಂದಿದವರು ಅಂತ ಅರ್ಥ. ಈ ಆಪ್ತ ಅಲ್ಲ, ಅದಕ್ಕೆ ಆಪ್ತೋಕ್ತೆ ಆಪ್ತ ಆ ಆಪ್ತ ಅಲ್ಲ, ಹೊಂದಿದವರು ಅಂತ ಅರ್ಥ. ವಾಯು ಪ್ರಳಯೇ ತೇಜೋಭಿಧಾಂ ಶ್ರಿಯಂ ಆಪ್ಯ ತತ್ರ ಲೀನೋ ಭೂತ್ವ ವಿಷ್ಣುಂ ಆಪ್ತಃ. ಪ್ರಳಯ ಕಾಲದೊಳಗೆ ವಾಯುದೇವರು ತೇಜಸ್ಸು ನಾಮಕರಾದ ಮಹಾಲಕ್ಷ್ಮಿಯಲ್ಲಿ ಸೇರಿದವರಾಗಿ ಮುಂದೆ ವಿಷ್ಣುವನ್ನು ಹೊಂದ್ತಾರೆ. ಸೃಷ್ಟಿಕಾಲೇ ಜಾತೆ ಅಗ್ರೇ ಸರ್ವಸ್ಯ ಪೂರ್ವಂ ತಥೋ ವಿಷ್ಣೋ ಪುತ್ರತಯ ಹಿರಣ್ಯಗರ್ಭತ್ವೇನ ಪ್ರಸೂತಃ. ಮುಂದೆ ಬ್ರಹ್ಮದೇವರಾಗಿ ಹುಟ್ಟಿ ಬರ್ತಾರೆ. ಗೊತ್ತಾಯ್ತಾ? ಬ್ರಹ್ಮದೇವರು ಹೊರಗೆ ಬರ್ತಾರೆ. ಪುನರೇವ ಪ್ರಳಯೇ ಮುಕ್ತೌ ವಿಷ್ಣುಂ ಪ್ರವಿಶ್ಯ ಅತ್ರ ವಿಷ್ಣು ತಿಷ್ಠತಿ. ಪ್ರಳಯ ಕಾಲ ಮತ್ತೆ ಬಂದಾಗ ಬ್ರಹ್ಮರೂಪದಿಂದ ಅಲ್ಲಿ ಸೇರಿಕೊಂಡು ವಿಷ್ಣು ಸೇರಿಬಿಡ್ತಾರಾಗ. ಅಲ್ಲಿ ಲಕ್ಷ್ಮೀ ಸೇರೋದಿಲ್ಲ, ಬ್ರಹ್ಮದೇವರು ವಿಷ್ಣು ಸೇರ್ತಾರೆ, ವಾಯುದೇವರು ಲಕ್ಷ್ಮೀ ಸೇರ್ತಾರೆ. ಮತ್ತೆ ಹುಟ್ಟಬೇಕಾದ್ರಿಂದ ವಿಷ್ಣು ಸೇರಿಬಿಟ್ರೆ ಡೈರೆಕ್ಟಾಗಿ ಏನಿಲ್ಲ, ಮತ್ತೆ ಹುಟ್ಟಿಲ್ಲ. ಆ ಪ್ರೊಸೀಜರ್ ಅದು. ಇದೋಕ್ತಂ ಭವತಿ ತೇಜಸ್ವ್ಯಂತಶ್ಚ ರಶ್ಮಿವಾಚಿತ್ವಾತ್ ನ ಮುಕ್ತ ವಿರೋಧ. ಏವಂ ತರ್ಹಿ, ಇಲ್ಲಿ ತೇಜಸ್ಸನ್ನು ಇನ್ನೊಂದು ಅರ್ಥ ಮಾಡ್ಕೊಂಡ್ಬಿಡ್ತಾರೆ ಪೂರ್ವಪಕ್ಷಗಳು. ಅಗ್ನಿ ಅಂತ ತೇಜಸ್ಸಿದ್ರೆ ಅಗ್ನಿ ಅರ್ಥ ಈ ಸ್ಟೇಜಲ್ಲಿ ಅಗ್ನಿ ಆಗಿ ಬರ್ತಾರೆ. ಈಗ ಎಲ್ಲ ಲಯವದ್ದೆ ಆಗಿದೆ ಈಗಾಗಲೇ ಅವರೆಲ್ಲ. ಏವಂ ತರ್ಹಿ ವಿಲೀನೋ ಹಿ ಪ್ರಕೃತೌ ಸಂಸಾರಮೇತಿ ಇತಿ ಶ್ರುತಿರ್ವಾಯೋ ಸಂಸಾರ ಪ್ರಸಂಗ ಇತಿ ಚೇನ್ನ. ಇನ್ನೊಂದು ಮಾತಿದೆ ಇಲ್ಲಿ, ಪ್ರಕೃತಿ ಅಂತ ಅಷ್ಟೇ ಇಟ್ಕೊಂಡ್ಬಿಟ್ರೆ ಪ್ರಕೃತಿಯಲ್ಲಿ ಯಾರು ಸೇರ್ತಾರೋ ಮತ್ತೆ ಹುಟ್ಟಲೇಬೇಕು ಅವರು. ಈ ಉದಾಹರಣೆಗೆ ಕಾಳನ್ನು ಹಾಕ್ತಾರೆ, ಪ್ರಕೃತಿಯಲ್ಲಿ ಸೇರ್ತು ಮತ್ತೆ ಹುಟ್ಟಲೇಬೇಕು ಅವರು. ಸೊ ಹುಟ್ಟಿ ಏನು ಕಾರಣ ಅಂತ ಗೊತ್ತಾಯ್ತು ನಮಗೀಗ? ಪ್ರಕೃತಿ ಕಾರಣ ಅಂತ ಗೊತ್ತಾಯ್ತು. ಸೊ ಪ್ರಕೃತಿ, ಮಹಾಲಕ್ಷ್ಮಿ ಪ್ರಕೃತಿ ಅಂತ ಹೆಸರಿದೆಯಲ್ಲ, ಆ ಪ್ರಕೃತಿ ರೂಪದಲ್ಲಿ ಸೇರೋದಿಲ್ಲ, ತೇಜೋ ರೂಪದಲ್ಲಿ ಸೇರ್ತಾರೆ. ಈ ಕಂಪಾರ್ಟ್ಮೆಂಟ್ ಸೇರಿಬಿಟ್ರೆ ಏನಾಗುತ್ತೆ? ಕಂಪಾರ್ಟ್ಮೆಂಟ್ ಸೇರಿದರೆ ಮತ್ತೆ ಸೃಷ್ಟಿ ಬರುತ್ತೆ. ವಾಯುದೇವರ ಸೃಷ್ಟಿ ಕ್ರಮ ಹಾಗೆ. ಪುನರೇವ ಪ್ರಳಯೇ ಮುಕ್ತೌ ವಿಷ್ಣುಂ ಪ್ರವಿಶ್ಯ ಅತ್ರ ವಿಷ್ಣು ತಿಷ್ಠತಿ ಇದಮುಕ್ತಂ ಭವತಿ. ಏವಂ ತರ್ಹಿ ವಿಲೀನೋ ಹಿ ಪ್ರಕೃತೌ ಇತಿ ಶ್ರುತೇ ವಾಯೋ ಸಂಸಾರ ಪ್ರಸಂಗತಿತೆಯನ್ನು ದೃಷ್ಟತ್ವ. ವಾಯುದೇವರ ಸಂಸಾರ ಮತ್ತೆ ಬರುತ್ತೆ ಅಂದರೆ ನಾವು ಒಪ್ತೇವೆ ಅದನ್ನು. ನಮ್ಮಂತೆ ದುಃಖ ಬರುತ್ತೆ ಅಂದರೆ ಒಪ್ಪೋದಿಲ್ಲ ಅಷ್ಟೇ ಹೊರತು ಸಂಸಾರದಲ್ಲಿ ಬರೋದು ತಪ್ಪಲ್ಲ. ಆಸ್ಪತ್ರೆಯಲ್ಲಿ ಇದ್ದವರೆಲ್ಲ ಪೇಷಂಟ್ ಆಗಿಬಿಟ್ರೆ ರೋಗಿಗಳು ವೈದ್ಯರ ಗತಿಯಲ್ಲಿ, ನೀವು ಆಸ್ಪತ್ರೆಯಲ್ಲಿ ಇದ್ದೀರಿ ಪಾಪ, ಅಷ್ಟು ಆಸ್ಪತ್ರೆ ಇದ್ದೀರಿ ಕೇಳಿದರೆ 20 ವರ್ಷದ ಆಸ್ಪತ್ರೆಯಲ್ಲೇ ಇದ್ದೀರಾ ಅಂತ ಕೇಳಿದರೆ ದೊಡ್ಡ ರೋಗಿ ಆಗಿಬಿಡ್ತಾರೆ ಡಾಕ್ಟ್ರು. ಅದೇ ಸರ್ವಿಸ್ ಮಾಡ್ಕೊಂಡಿರೋದು ಬೇರೆ, ಔಷಧಿ ಪೇಷಂಟ್ ಆಗಿರೋದು ಬೇರೆ. ವಾಯುದೇವರ ಸಂಸಾರಕ್ಕೆ ಬರೋದು ಅಂದರೆ ಉಳಿದವರ ಸಂಸಾರ ಬಿಡುಗಡೆಗೆ ಅನುಗ್ರಹ ಮಾಡಲಿಕ್ಕೆ ಹೊರತು ದುಃಖಾನುಭವಕ್ಕೆ ಬರೋದಿಲ್ಲ ಅವರು. ಇತಿ ತುಷ್ಟ ಇಷ್ಟತ್ವ ಹಿರಣ್ಯ ಗರ್ಭತ್ವೇರ ಪುನರ್ಜನನ ಅಂಗೀಕಾರಾತ್ ಏವಮಪಿ ಬ್ರಹ್ಮವಿದೋ ಮುಕ್ತ್ಯಭಾವ ಪ್ರಸಂಗ ಇತಿ ಚೇನ್ನ ಹಿರಣ್ಯ ಗರ್ಭತ್ವಾನಂತರಂ ಮುಕ್ತಿ ಸ್ವೀಕಾರಾದಿತಿ. ಬ್ರಹ್ಮವಿದ ಹಾಗಿದ್ರೆ ಒಂದು ಪ್ರಸಂಗ ಬಂತಲ್ಲ ನಿಮ್ಮ ಪ್ರಕಾರ. ಈಗ ಬ್ರಹ್ಮಜ್ಞಾನಿಗಳು ವಾಯುದೇವರು ಅವರಿಗೆ ಮುಕ್ತಿಯೆಲ್ಲ ವಾಪಸ್ ಬರ್ತಾರೆ ಅಂದರೆ ನಮ್ಮನೆ ಬಾರ ಏನು ಮತ್ತೆ ಅಂತ ಕೇಳಿದರೆ ನಿಮ್ಮ ಸಮಸ್ಯೆ ಅದಲ್ಲ. ಹಿರಣ್ಯ ಗರ್ಭತ್ವಾನಂತರಂ ಮುಕ್ತಿ ಬಂದೇ ಬರುತ್ತೆ ಅವರಿಗೆ, ಇನ್ನೂ ಸ್ಟೆಪ್ ಒಂದು ವಿಶೇಷವಾದ ಒಂದು ಅನುಗ್ರಹ ಇದೆ. ಇದಂಚ ಪ್ರಾಣಶಬ್ದಸ್ಯ ವಾಯುವಾಚಿತ್ವ ಪಕ್ಷಂ ಪಕ್ಷಂ ಏನಾಯಿತು ಆದಾಯ ಉಕ್ತಂ ಹಿರಣ್ಯ ಗರ್ಭವಾಚಿತ್ವ ಪಕ್ಷೇತು ಭಾಷ್ಯೋಕ್ತಂ ದ್ರಷ್ಟವ್ಯ. ಭಾಷ್ಯದಲ್ಲಿ ಹೇಳಿದ್ದಲ್ಲ ಬ್ರಹ್ಮದೇವರ ಲಯ ಕ್ರಮ ಹೇಳಿದರು, ಅನುವ್ಯಾಖ್ಯಾನದಲ್ಲಿ ವಾಯುದೇವರ ಕ್ರಮ ಹೇಳಿದರು. ಯಾಕೆಂದರೆ ಎರಡೂ ಬೇಕು ನಮಗೆ. ಬ್ರಹ್ಮದೇವರ ಪ್ರಸಂಗ ಬಂದಿದ್ದರಿಂದ ಮುಕ್ತಿ ಆಗಬೇಕು ಅಂತಲೇ ಹೇಳಬೇಕು ಅವರಿಗೆ. ವಾಯುದೇವರ ಪ್ರಸಂಗ ಬಂದಾಗ ಬ್ರಹ್ಮದೇವರಾಗಿ ಮುಕ್ತಿಯರಾಗಬೇಕು ಅಂತ ಹೇಳಬೇಕು. ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ದರಿಂದ ಅನುವ್ಯಾಖ್ಯಾನ ಭಾಷೆಗಳು ಏನವೆರಡು ಕೂಡ ಹೇಳಿದ್ದಾರೆ. ಸ್ವಯಂಕೃತಾಪಿ ತದ್ವ್ಯಾಖ್ಯಾ ಕ್ರಿಯತೆ ಸ್ಪಷ್ಟತಾರ್ಥತ. ವ್ಯಾಖ್ಯಾನ ಮಾಡಿ ಆಗಿದೆ, ನಾವೀಗ ಇನ್ನೂ ಸ್ಪಷ್ಟೀಕರಣಕ್ಕೋಸ್ಕರ ಬರೀತೇವೆ ಅಂತ ಹೇಳಿದ್ದಾರೆ. ಈಗ ಇವತ್ತು ತತ್ವಪ್ರಕಾಶಿಕ ಓದಿಬಿಟ್ರೆ ಎಷ್ಟು ಮಿಸ್ ಆಗುತ್ತೆ ಗೊತ್ತಾ? ಈಗ ಎಷ್ಟೋ ಭಾಗ ಮಿಸ್ ಆಗೋಗ್ಬಿಡುತ್ತೆ. 50% ಕಳ್ಕೊಂಡಾಗ್ಲೆಕ್ಕ. ಹೆಚ್ಚಾಗಿ ಅನೇಕರು ಸ್ವಗಮಂಗಳ ಮಾಡಿದಾಗ ಆ ರೀತಿ ಮಾಡಿರೋ ಸಂಭವ ಇರುತ್ತೆ. ಎಲ್ಲರೂ ಅಂತಲ್ಲ, ಆ ರೀತಿ ಮಾಡಿದರೆ ಪೂರ್ತಿ ಅರ್ಥ ಮಾಡ್ಕೊಳ್ಳೋಕೆ ಆಗೋದಿಲ್ಲ ಅವ್ರ ಕೈಯಲ್ಲಿ. ಯಾಕೆ? ಅಲ್ಲಿ ಹೇಳಿದ್ದು ಬಂದರೆ ಸ್ಪಷ್ಟೀಕರಣ. ಮೊದಲು ಹೇಳಿದ್ದನ್ನು ಅರ್ಥ ಮಾಡ್ಕೊಳ್ಳೋದೆ ಮುಂದಕ್ಕೆ ಆಗುತ್ತೆ. ಫಸ್ಟ್ ಇಯರ್ ಡೈರೆಕ್ಟ್ ಸೆಕೆಂಡ್ ಇಯರ್ ಅಡ್ಮಿಟ್ ಆದರೆ ಎಷ್ಟು ಮಿಸ್ ಮಾಡಿಕೊಡೋದಿಲ್ಲ, ಆ ಥರ ಆಗುತ್ತೆ.
ಯಾರ ಇಲ್ಲಿ ಅಸುರುಚರ ಬಗ್ಗೆ ಹೇಳಲೇ ಇಲ್ಲ. ಅಸುರುಚರಿನ ಹಾಗೆ ಗುಂಪಿ ಸೇರೇ ಇಲ್ಲ ಅವರು. ರುಜುಗಣ ಉಳಿದವರು ಅಸುರುಚರ ತಾನೆ ಅವರೆಲ್ಲ. ಇದು ಬಂದಿಲ್ಲ ಅಲ್ವ ವಾಯು ಬಂದವ್ರು ಇಷ್ಟು ಹೇಳಿದ ಮೇಲೆ ಉಳಿದವ್ರದೆಲ್ಲ ಯಾರಿಗೆ ಅರ್ಥ ಮಾಡಿ ಉಳಿದವ್ರೆಲ್ಲ ಯಾಕೆ ತಗೋಬೇಕು? ಈಗ ಅವರೆಲ್ಲ ಸಾಧನೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ವಾಯುದೇವರೇ ವಾಪಸ್ ಬರ್ತಾರೆ ಅಂದಮೇಲೆ ಅವ್ರು ಬಂದೇ ಬರ್ತಾರೆ ಅಂತ ಅರ್ಥ. ಗೊತ್ತಾಯ್ತಾ? ಮತ್ತೆ ಹೇಗೆ ಬರ್ತಾರೆ ಅವ್ರೀಗ? ಯಾವ ಸ್ಟೇಜಲ್ಲಿ ಎಂಡ್ ಆಗಿರುತ್ತೋ ಅಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ. ಗೊತ್ತಾಯ್ತಾ? 100 ಜನ ಇದ್ದಾರೆ. ಗೊತ್ತಾಯ್ತಾ? ಆ ಸ್ಟೇಜಲ್ಲಿ ಉಳ್ಕೊಂಡು ಅವ್ರಿಗೆ ವಾಯುಪದವಿ ಬರಬೇಕು ಅವರಿಗೆ ನೆಕ್ಸ್ಟ್. ಅದೇ ಪ್ರೊಸೆಸಲ್ಲಿ ಬರ್ತಾರೆ. ಗೊತ್ತಾಯ್ತಾ? ಅವ್ರಿಗೆ ಇನ್ನೂ ಸಾಧನೆ ಇರೋದ್ರಿಂದಾಗಿಯೇ ಇದನ್ನೆಲ್ಲ ಹೇಳೋದು. ಇಷ್ಟೇ ಸಾಧನೆ ಅಲ್ಲ ಅವರಿಗೆ, ಇನ್ನೂ ಸ್ವಲ್ಪ ಸಾಧನೆ ಇದೆ ಅವರಿಗೆ. ಇವರಿಗಾದರೆ ಅಷ್ಟೇ, ವಾಯುದೇವರಿಗೆ ಒಂದೇ ಜನ್ಮ ಇರೋದು ಮತ್ತೆ ಅಷ್ಟೇ. ಅವರಿಗೆ 2 ಜನ್ಮ ಬಂತು ಹಿಂದಿನವರಿಗೆ, ಅವ್ರಿಗೆ 3 ಬಂತು. ಆದ್ದರಿಂದ ಅವೆಲ್ಲ ಅಂಡರ್ಸ್ಟುಡ್. ಈ ಸ್ಟೇಜ್ ಅವರಿಗೆ ಮತ್ತೆ ಹೇಳಿದ ಮೇಲೆ ಅವ್ರಿಗೆ ಹೇಳೋ ಕಾರಣ ಇಲ್ಲ ಅಂತ ಅರ್ಥ. ಇವ್ರು ಎಲ್ಲರಿಗೂ ಹಾಗೆ ಬಿಡೋದು, ಎಲ್ಲರಿಗೂ ಅಷ್ಟೇ ಇದೆ ಅರ್ಥ. ಯಾರ ಯಾರ ಅಲ್ಲ ಹೇಳಿದ್ದೇನೆ. ಅವ್ರು ಇದು ಅಂಡರ್ಸ್ಟುಡ್ ಮುಗಿದೋಯ್ತೆ. ಹುಡುಗರು ಲೈವ್ ಪ್ರೆಸ್ ಯಾತಕ್ಕೆ ಬಂದಿಲ್ಲ ಅಂದರೆ ಅವರಿಗೆಲ್ಲ ಈ ಸ್ಟೇಜಲ್ಲಿ ಇಲ್ಲ ಅವರೀಗ. ವೈಂಡಪ್ ಆಗೋ ಸ್ಟೇಜಲ್ಲೇ ಇಲ್ಲ ಅಂದಮೇಲೆ ಉಳಿದವ್ರು ಹೇಳಿದ ಅಪ್ಲಿಕಬಲ್ ಅವರಿಗೆ. ಈ ಮುಕ್ತಿ ಪ್ರಸಂಗ ಹೇಳ್ತಿರೋದೀಗ. ಮುಕ್ತಿಗೆ ಹೋಗೋರು ಬ್ರಹ್ಮದೇವರು ಮುಗಿದೋಯ್ತು. ವಾಯುದೇವ್ರ ಬಗ್ಗೆ ಲಾರಿಫಿಕೆಂಟ್ ಬೇಕಾಯ್ತು ನಮಗೀಗ. ಯಾಕೆ? ನಮಗೆ ಸ್ವರೂಪದ ಜ್ಞಾನ ಕೊಟ್ಟವ್ರು ಅವರೇ, ಅವ್ರಿಗೆ ಹೋಗ್ತಾರೆ ಅಂತ ಪ್ರಶ್ನೆ ಬಂತೀಗ. ಇಲ್ಲ ಲಕ್ಷ್ಮಿಯಲ್ಲಿ ಸೇರಿ ಮತ್ತೆ ಹುಟ್ಟುತ್ತಾರೆ ಅಂತ ಹೇಳಿದರು. ಸೊ ಹಾಗಿದ್ರೆ ಓದಿದ್ದೆಲ್ಲ ವ್ಯರ್ಥ ಆಯ್ತಾರೆ. ಇಲ್ಲ ಬ್ರಹ್ಮಪದಿ ಇನ್ನೂ ಹೆಚ್ಚು ಆನಂದ ಪಟ್ಟು ಮುಂದೆ ಹೋಗ್ತಾರೆ ಅಂತ ಹೇಳಬೇಕಾಯ್ತು. ಈ ಉಳಿದವರಿಗೆ ಏನೇ ಥರ್ಡ್ ಇಯರ್ನು ಇಷ್ಟು ವಿಷಯ ಹೇಳಿದ ಮೇಲೆ ಸೆಕೆಂಡ್ ಇಯರ್ ಬಗ್ಗೆ ಹೇಳಬೇಕಾಗ ಇಲ್ಲಿ ಬಂದು ಹೋಗ್ಬೇಕಷ್ಟೇ ಅವರು. ವಾಯುದೇವ್ರ ಪದಿ ಅವರು ಆ ಪದವಿ ಬಂದು ಹೋಗ್ಬೇಕು. ಇದೇ ನಮಗೆ ಮರ್ತು ಹೋಗುತ್ತೆ. ಎಲ್ಲ ಹೇಳ್ತಾರೆ ಅವರು, ಕೇಳಿದ ಅವರೆಲ್ಲ ಹೇಳ್ತಾರೆ ಬಿಡಿ. ನಮಗೆ ತಿಳ್ಕೊಳ್ಳೋರೆ ಅದೀಗ. ಇಷ್ಟು ಕನ್ಫ್ಯೂಸ್ಡ್ ಆಗುತ್ತಲ್ಲ, ಆ ಥರ ಆಗಿಬಿಡುತ್ತೆ. ಎಲ್ಲ ಹೇಳೋಕ್ಕಾಗಲ್ಲ. ಹಾಂ ಹೌದೌದು, ಇಷ್ಟೊತ್ತು ಹೇಳಿದ್ರೆ ಅದೇ ತಾನೆ. ಏವಂ ತರ್ಹಿ ವಿಲೀನೋ ಹಿ ಪ್ರಕೃತವು. ಅದಕ್ಕೊಂದು ಮಾತು ಹೇಳಬೇಕೀಗ. ವಾಯುದೇವ್ರ ಪದವಿ ಬಂದವರು ಕೂಡ ಮುಂದೆ ಬ್ರಹ್ಮದೇವರು ಹುಟ್ಟು ಬರಬೇಕು ಅಂತ ಹೇಳಿದರೆ ABCDಗೆಲ್ಲ ಬ್ರಹ್ಮೈಕ್ಯ ಹೊಂದ್ಬಿಟ್ರೆ ಗತಿ ಏನಾಗಬೇಕೀಗ? ಕಂಡ್ಕೊಂಡವರೆಲ್ಲ ಬ್ರಹ್ಮೈಕ್ಯ ಹೊಂದ್ಬಿಟ್ರೆ ವಾಯುದೇವ್ರ ತೆಗೆದೇ ಮಾಡೋದು ಅವರಿಗೆ. ಅದನ್ನು ಹೇಳ್ತಾರೆ, ಮಾತು ಆಚಾರ್ಯ ಬರೀತಾರೆ. ಇಂಥ ವಾಯುದೇವರು ಬ್ರಹ್ಮದೇವರಿಗೇನೆ ವಿಷ್ಣು ಪದವಿ ಸಿಗೋದಿಲ್ಲ ಅಂದಮೇಲೆ ಇನ್ನು ಕೆಲಸಕ್ಕೆ ಬಾರದವರೆಲ್ಲ ಹೇಗೆ ಸಿಗುತ್ತೆ ಅದು? ನಾವೆಲ್ಲ ಒಂದೇ ಅಂದರೆ ಒಂದು ಏನಿದೆ ಒಂದೇ ಆಗ್ಲಿಕ್ಕೆ ನಿಮಗೀಗ ಗೊತ್ತು ಹೇಳಿ. ನಾವೆಲ್ಲ ಒಂದೇ, ಎಲ್ಲರಿಗೂ ಒಂದು ಸೀಟ್ ಕೊಡ್ತಾರಾ? ಹೈಟು ವೇಟು ನೋಡ್ತಾರೆ. ಅವ್ರಿಗೆ ಹತ್ರ ಇದ್ದು ನಾನು ಕೊಡಿ ಅಂತ ಕೇಳಿದರೆ ಇದು ಕೌಂಟ್ ಆಗೋದೇ ಇಲ್ಲ. ಗೊತ್ತಾಯ್ತು? ಅವ್ರ ಇಂಡಿವಿಜುವಾಲಿಟಿ ಬೇರೆ ಏನಿದೆ, ಕ್ವಾಲಿಫಿಕೇಷನ್ ಎಲ್ಲ ಇದು ತಿಳ್ಕೊಂಡಾಗ ಸರಿ ಬದ್ಧತೆ ಇದ್ದಂತಲೇ ಫಾಲೋ ಮಾಡ್ತಿರೋ. ಮುಕ್ತಾನಾಂ ಸ್ವಸ್ಥೋತ್ತಮ ದೇವತಾ ಪ್ರವಿಶ್ಯ ಅವಸ್ಥಾನಮಿತ್ಯುಕ್ತಂ ನೈತಾವದೇವ ಕಿಂತು ಭಗವತ್ ಪ್ರವೇಶೋಪಿ ಅಸ್ತಿ. ಕೊನೆಗೆ ಏನು ಮಾಡ್ತಾರೆ? ಭಗವತ್ ಪ್ರವೇಶ ಅಡೇ ಮಾಡ್ತಾರೆ. ಮುಕ್ತಶ್ಚ ಭೋಗೋ ನಾನಂದಶ್ಚ ಜನಕಃ ಕಿಂತು ವ್ಯಂಜಕ ಏವ ಆನಂದಸ್ತು ಸ್ವರೂಪಭೂತ ಇತ್ಯಾಹ ಸರ್ವೇಪಿ. ಇದೊಂದು ಹೊಸ ವಿಷಯ ಹೇಳ್ತಾರೆ. ಏನು ಅಂದರೆ ಅಲ್ಲಿ ಆನಂದವನ್ನು ತಂದುಕೊಡ್ತಕ್ಕಂಥದ್ದಲ್ಲ ಭೋಗ ಅನ್ನೋದು. ನತು ಆನಂದಶ್ಚ ಜನಕಃ, ಆನಂದ ಸೃಷ್ಟಿ ಮಾಡೋದಿಲ್ಲ ಮುಕ್ತಿಯಲ್ಲಿ ಭೋಗ. ಒಳಗಿರೋ ಆನಂದನ ಹೊರಗೆ ಹಾಕುತ್ತೆ ಅಂತ ಹೇಳ್ತಾರೆ. ಯಾಕೆ ತಮಯೋಗಿರಿ ಮೋಕ್ಷ ಆಗೋದಿಲ್ಲ ಅಂದರೆ ಒಳಗೆ ಆನಂದ ಇಲ್ಲ ಅವರಿಗೆ. ಆನಂದ ಇದ್ದರೆ ತಾನೇ ಮಾಡೋದು. ಉದಾಹರಣೆಗೆ ಕಸ್ತೂರಿ ತಪ್ಪ ಹೇಗೆ ಅನ್ಕೊಂಡು ವಾಸ್ತೆ ಬಂದುಬಿಡ್ತು. ಏನೋ ಕಲ್ಲು ತೊಗೊಂಡಿಗೆಲ್ಲ ಶುರು ಮಾಡಿದೆ, ಸರಿಗೆ ಗಾಯ ಆಗುತ್ತೆ ಅಷ್ಟೇ. ಏನಾಗೋದು ವಾಸ್ತೆ ಅಲ್ಲ, ಗಾಯದ ವಾಸ್ತೆ ಬರಬೇಕಷ್ಟೆ. ಕೀವಾಗಿಬಿಟ್ರೆ ಕೊಡೋದು ವಾಸ್ತೆ ಬರೋದು. ಯಾಕೆ ಸ್ವರೂಪದಲ್ಲಿ ಇಲ್ಲ ಅದು. ಅರ್ಥ ಆಯ್ತಾ? ಮುಕ್ತಾನಾಂ ಸ್ವಸ್ವ ಉಪಾತ್ತದ ಆಯ್ತದು. ಕಿಂತು ವ್ಯಂಜಕ ಏವ, ಈ ಪದ ನೆನಪಿಟ್ಕೊಳ್ಬೇಕು. ಮುಕ್ತಶ್ಚ ಭೋಗೋ ಆನಂದಶ್ಚ ಜನಕಃ ಕಿಂತು ವ್ಯಂಜಕ ಏವ ಆನಂದಸ್ತು ಸ್ವರೂಪಭೂತ ಇತ್ಯಾಹ ಸರ್ವೇಪಿ. ಎಲ್ಲರಿಗಿರ್ತಕ್ಕಂಥ ಸ್ವರೂಪಾನಂದದ ಕಾನ್ಸೆಪ್ಟ್ ಇದ್ದರೆ ನಮ್ಮ ಮುಕ್ತಿ ಯಾಕಾಗಲ್ಲ ಅನ್ನೋದಕ್ಕೆ ಉತ್ತರ ಸಿಗುತ್ತೆ ಅವ್ರಿಗೆ. ಸರ್ವೇಪಿ ತೇ ಮುಕ್ತಗಣ ಅಮಂದ ಸಾಂದ್ರಂ ನಿಜಾನಂದಮಶೇಷತೋಪಿ ಭುಜ್ಯಂತ ಏವಾಸತ ದೇಶ ದೇಹೇ ನಯೇಥ ಸರ್ಗೆ ಬಹಿರೇವ ಯಾಂತಿ. ಅಲ್ಲಿಗಿರಲಿ, ನಾಳೆ ದಿವಸ ವಿಷಯ. ನಾರಾಯಣಂ ಗುಣೈಃ ಸರ್ವೈರ್ದೇಹಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂ ಸ್ಥಾಪಿ ನತ್ವಾ ಪುತ್ರಾರ್ಥ ಉಚ್ಯತೆ.